ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತಿಮಗೊಳಿಸಿದ್ದು, ಈಗ ಒಂದು ಚಿಹ್ನೆ, ಯಾವ ಚಿಹ್ನೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋದು ಮಾತ್ರ ಪೆಂಡಿಂಗ್ ಇದೆ. ಆ ಒಂದು ವಿಷಯಕ್ಕೆ ಇವತ್ತು ಒಂದು ರೋಚಕ ತಿರುವನ್ನು ಕೊಟ್ಟಿರ್ತಕ್ಕಂಥ CP ಯೋಗೇಶ್ವರ್ ಅವರು ಏನಂತ ಹೇಳಿದ್ದಾರೆ, ಯಾವ ಒಂದು ಅಂತಿಮ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಏನಾದರೂ ತಾವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ. ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಇಷ್ಟು ರಣರೋಚಕವಾಗಿ ಮಾರ್ಪಟ್ಟಿದ್ದು ಏತಕ್ಕಂದ್ರೆ, ಈ ಕಳೆದ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ DK ಬ್ರದರ್ಸ್ಗೆ ಆಗಿರ್ತಕ್ಕಂಥ ಹಿನ್ನಡೆಯಿಂದ ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಹೇಗಾದರೂ ಮಾಡಿ ನಾವು ಗೆಲ್ಲಬೇಕು. ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ನಮಗೆ ಆದಂಥ ಸೇಡನ್ನು ನಾವು ಈ ಒಂದು ಎಲೆಕ್ಷನ್ನಲ್ಲಿ ತೀರಿಸ್ಕೋಬೇಕಂತ DK ಬ್ರದರ್ಸ್ ಅವರು ಹಠಕ್ಕೆ ಬಿದ್ದಿದ್ರೆ, ಮತ್ತೆ ಇಲ್ಲಿ ಒಂದು ಒಕ್ಕಲಿಗ ಒಂದು ಸಮುದಾಯದ ಒಂದು ನಾಯಕತ್ವಕ್ಕಾಗಿ ಕೂಡ ಈ ಒಂದು ಎಲೆಕ್ಷನ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಅದಕ್ಕಾಗಿ ಈ DK ಬ್ರದರ್ಸ್ ಹಾಗೂ HD ಕುಮಾರಸ್ವಾಮಿ ಅವರ ನಡುವೆ ನಡೀತಕ್ಕಂಥ ಯಾರೇ ಅಭ್ಯರ್ಥಿ ಆದರೂ ಇವರಿಬ್ಬರ ನಡುವೆ ನಡೀತಕ್ಕಂಥ ಈ ಒಂದು ಎಲೆಕ್ಷನ್ ಬಹಳ ರಣರೋಚಕ ತಿರುವುಗಳನ್ನು ಪಡಿತಾ ಇದ್ದು, ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನು ಪಡಿತಾ ಇದೆ. ಇಲ್ಲಿ ಅಭ್ಯರ್ಥಿಗಳು ಯಾರೇ ಆದರೂ ಕೂಡ ಇಲ್ಲಿ ಎರಡು ಒಂದು ದೊಡ್ಡ ನಾಯಕರ ನಡುವೆ ಒಂದು ನಡೀತಕ್ಕಂಥ ಸಮರ ಅಂತಲೇ ಹೇಳ್ಬೋದು. ಇಲ್ಲಿ DK ಬ್ರದರ್ಸ್ಗೆ ಇರ್ತಕ್ಕಂಥ ಒಂದು ಮಾಡು ಇಲ್ಲವ ಮಡಿ ಅನ್ನುವ ಆಪ್ಷನ್, ಇಲ್ಲಿ CM ಕುರ್ಚಿಗೂ ಈ ಒಂದು ಎಲೆಕ್ಷನ್, ಈ ಒಂದು ಬೈ ಎಲೆಕ್ಷನ್ CM ಕುರ್ಚಿಗೂ ಅಡ್ಡ ಬರುವುದು. ಮತ್ತು ಈಗಾಗಲೇ ಬಹಳ ಒಂದು ಹೀನಾಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರ್ತಕ್ಕಂಥ DK ಬ್ರದರ್ಸ್ ಅವರಿಗೆ ಈ ಒಂದು ಚನ್ನಪಟ್ಟಣವನ್ನು ಹೇಗಾದರೂ ಮಾಡಿ ಗೆಲ್ಲಿಸ್ಕೊಂಡು ಬಂದರೆ ನಾವು ಇದರಿಂದ ಹೊರಗೆ ಬರ್ಬೋದು, ಆ ಒಂದು ಆಘಾತದಿಂದ ಹೊರಗೆ ಬರ್ಬೋದು ಅನ್ನೋ ಒಂದು ಚಿಂತನೆಯಲ್ಲಿ ಅವರಿದ್ದರೆ, ಈ ಒಂದು JDSನ ಭದ್ರಕೋಟೆಯಾಗಿರ್ತಕ್ಕಂಥ ಈ ಒಂದು ಚನ್ನಪಟ್ಟಣ ಕ್ಷೇತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅನ್ನೋ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂಥ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಅಷ್ಟು ಈಸಿಯಾಗಿ ಈ ಒಂದು ಕ್ಷೇತ್ರವನ್ನು ನಾನು ಬಿಟ್ಟು ಕೊಡೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಈಗ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಕೊನೆಗೊಳಿಸಿದ್ದು, ಅವರು CP ಯೋಗೇಶ್ವರ್ ಅವರನ್ನು ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅಂತಿಮಗೊಳಿಸಿದ್ದು, ಈಗ ಯಾವ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಬೇಕು, ಈಗ BJP ಹೈಕಮಾಂಡ್ನವರು ಎಲ್ಲವನ್ನು HD ಕುಮಾರಸ್ವಾಮಿ ಅವರಿಗೆ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಎಲ್ಲವೂ ನಿರ್ಧಾರವನ್ನು ಕುಮಾರಸ್ವಾಮಿ ಅವರ ಮೇಲೆ ಬಿಟ್ಟಿದ್ದು, ಈಗ ಕುಮಾರಸ್ವಾಮಿ ಅವರು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಏನಾಗಿತ್ತಪ್ಪ ಅಂದರೆ, ಈಗ ನಾವು ಆಲ್ರೆಡಿ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ BJP ಚಿಹ್ನೆಯಲ್ಲಿ CN ಮಂಜುನಾಥ್ ಅವರನ್ನು ನಿಂದಿರಿಸಿ ನಾವು ಒಳ್ಳೆ ಭರ್ಜರಿ ಮತಗಳಿಂದ ಈ ಜಯವನ್ನು ಸಾಧಿಸಿದ್ದೀವಿ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಚಿಹ್ನೆಯ ಒಂದು ಪ್ರಶ್ನೆ ಎತ್ತಿಲ್ಲ. ಈಗ ಒಂದು JDSನಿಂದ ತೆರವಾಗಿರ್ತಕ್ಕಂಥ ಈ ಒಂದು ಸ್ಥಳವನ್ನು ನಾವು JDS ಚಿಹ್ನೆಯಲ್ಲಿಯೇ ಸ್ಪರ್ಧೆ ಮಾಡಬೇಕು, ಯಾರೇ ಸ್ಪರ್ಧೆ ಮಾಡಿದ್ರು JDS ಚಿಹ್ನೆಯಲ್ಲಿಯೇ ಸ್ಪರ್ಧೆ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಬಹಳ ದಿನಗಳಿಂದ ಒಂದು ಹಠವನ್ನು ಹಿಡಿದಿದ್ರು. ಆದರೆ ಈ ಕಡೆ CP ಯೋಗೇಶ್ವರ್ ಅವರು ನಾನು ಸ್ಪರ್ಧೆ ಮಾಡಿದ್ರೆ ಕಮಲದ ಚಿಹ್ನೆಯಲ್ಲಿಯೇ ಸ್ಪರ್ಧೆ ಮಾಡ್ತೀನಿ, BJP ಚಿಹ್ನೆಯಲ್ಲಿಯೇ ಸ್ಪರ್ಧೆ ಮಾಡ್ತೇನೆ ಅಂತ ಅವರು ಕೂಡ ಹಠಕ್ಕೆ ಬಿದ್ದಿದ್ರು. ಇದಕ್ಕೆ ಸ್ವಲ್ಪ ಸಿಟ್ಟಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮೇಲಿಂದ ಮೇಲೆ ಮೀಟಿಂಗ್ಗಳಾದವು, ಎಲ್ಲವೂ ಕೂಡ ಮೀಟಿಂಗ್ಗಳಾದವು. ಒಂದು ಸಾಮಾನ್ಯ ಕಾರ್ಯಕರ್ತರನ್ನು ನಾನು ಯಾರೇ ಇಲ್ಲ ಹೋದರೂ ಒಂದು ಸಾಮಾನ್ಯ ಕಾರ್ಯಕರ್ತನನ್ನು ನಾನು ಚನ್ನಪಟ್ಟಣದಲ್ಲಿ JDS ಚಿಹ್ನೆಯಲ್ಲಿಯೇ ಸ್ಪರ್ಧೆಗಿಳಿಸ್ತೀನಿ, ಕಣಕ್ಕಿಳಿಸ್ತೀನಿ ಅಂತ ಅವರು ಹೇಳಿದರು. ಈ ಎಲ್ಲವಕ್ಕೂ ಒಂದು ತೆರೆ ಬಿದ್ದು ನಿನ್ನೆ ಒಂದು ನಡೆದಿರ್ತಕ್ಕಂಥ JDS ಮೀಟಿಂಗ್, JDSನ ಒಂದು ಚನ್ನಪಟ್ಟಣದ
ಎಲ್ಲ ನಾಯಕರು ಮತ್ತು ರಾಮನಗರ ಜಿಲ್ಲೆ ಎಲ್ಲ ನಾಯಕರ ಒಂದು JDS ಮೀಟಿಂಗ್ನಲ್ಲಿ CP ಯೋಗೇಶ್ವರ್ ಅವರಿಗೂ ಒಂದು ಆಹ್ವಾನಿಸಿದರು. CP ಯೋಗೇಶ್ವರ್ ಅವರು ಕೂಡ ಈ ಒಂದು JDS ಮೀಟಿಂಗಿಗೆ ಹೋಗಿದ್ರು. ಅಲ್ಲಿ ಏನು ಡಿಸೈಡ್ ಆಯ್ತು ಅನ್ನೋದನ್ನು ತಾವು ಈಗ ಮುಂದೆ CP ಯೋಗೇಶ್ವರ್ ಅವರು ಹೇಳಿರ್ತಕ್ಕಂಥ ಒಂದು ವಿಡಿಯೋ ಒಂದು ಕ್ಲಿಪ್ಪನ್ನು ನಾನು ನಿಮಗೆ ತೋರಿಸ್ತೀನಿ. ನಿನ್ನೆ ಆಗಿರ್ತಕ್ಕಂಥದ್ದು ಏನು ಅನ್ನೋದನ್ನು ತಾವು ನೋಡಿ. ಇವತ್ತು ಮೊದಲನೆಯ ಉಪಚುನಾವಣೆ ಸಭೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನೋಡೋಣ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತೇಳಿ. ಸರ್, ಒಂದಷ್ಟು JDSನ ಮುಖಂಡರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾ ಇರೋಂಥದ್ದು, ಅಂದರೆ ಯೋಗೇಶ್ವರ್ಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಸಭೆಯನ್ನು ಮಾಡ್ತಾ ಇರೋಂಥದ್ದು, ಅದ್ರ ಬಗ್ಗೆ ಇಡೀ ತಾಲೂಕಿನಲ್ಲಿ ಭಾಳಷ್ಟು ಕಡೆ ನನ್ನನ್ನು ಬೆಂಬಲಿಸಿ JDSನ ಮುಖಂಡರುಗಳು ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ನನಗೂ ಕೂಡ ವೈಯಕ್ತಿಕವಾಗಿ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಕೂಡ ಅವರ ನಾಯಕರಿಗೆ ಒತ್ತಡವನ್ನು ತರತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನೂ ಕೂಡ ಇವತ್ತು ಸಭೆ ಕರೆದಿದ್ದರು. ನಾನು ಹೋಗಿ ಈಗ ಸಭೆ ಮುಗಿಸ್ಕೊಂಡು ಬಂದೆ. ಅವರು ಕುಮಾರಸ್ವಾಮಿಯವ್ರ ಹತ್ರ ನಾವು ಚರ್ಚೆ ಮಾಡ್ತೀವಿ, ನೀವೇ ಅಭ್ಯರ್ಥಿ ಆಗಬೇಕು ಅಂತೇಳಿ ನನಗೆ ತಾಕೀತು ಮಾಡಿದ್ದಾರೆ. ನಾನು ನಾಯಕರ ಹತ್ರ ಮಾತಾಡಿ, ನಮ್ಮ ಪಕ್ಷದ ವರಿಷ್ಠರು ಅವರು ಕೂತ್ಕೊಂಡು ಮಾತಾಡಲಿ, ಮುಂದಿನ ತೀರ್ಮಾನ ರಾಜ್ಯ ನಾಯಕರು ತಗೊಳ್ತಾರೆ ಅಂತ ಹೇಳಿದ್ದೀನಿ. ಸ್ಟ್ರಾಂಗ್ ಬೇಸ್ ಇದೆ JDSಗೆ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನೇನು ಚರ್ಚೆ ಮಾಡಿದ್ದೀನಿ ಅಂತ ಏನು ಹೇಳಿಲ್ಲ. ಇವತ್ತು ತಾಲೂಕಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಪಕ್ಷಾತೀತವಾಗಿ ತಾಲೂಕಿನ ಜನ ಸಾರ್ವಜನಿಕರು ನನ್ನನ್ನು ಮತ್ತೆ ಈ ಕ್ಷೇತ್ರದ ಶಾಸಕನಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ. JDSನ ಮುಖಂಡರುಗಳೇ ಸಭೆ ಮಾಡಿದ್ಮೇಲೆ ನಂದೇನು ವಿಚಾರ ಇದೆ, JDSನ ವರಿಷ್ಠರು ತೀರ್ಮಾನ ಮಾಡಲಿ ಏನು ಅಂತೇಳಿ. ಕುಮಾರಸ್ವಾಮಿ ಅವರು ಹೇಳಬೇಕು ಅಂತ ಹೇಳಿದೆ, ನೀವು ಮಾಧ್ಯಮದ ಮುಂದೆ ಬಂದು ಹೇಳಲಿ ಅಂತ. ಆದರೆ ರಾಜ್ಯದಲ್ಲಿದ್ದರೂ ಕೂಡ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಯಾವುದೇ ರೀತಿ ಇಲ್ಲ. ಕುಮಾರಸ್ವಾಮಿ ಅವರು ಶನಿವಾರ ಭಾನುವಾರ ಬರ್ಬೋದು, ಅವರು ದೆಹಲಿಯಿಂದ ಬಂದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಈಗ ನಮ್ಮ ತಾಲೂಕಿನ JDSನ ಮುಖಂಡರು ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ, ನಾಳೆ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ವಿಶ್ವಾಸ ಇದೆ ಸರ್ ಕುಮಾರಸ್ವಾಮಿ ಅವರು ನಿಮಗೆ ಟಿಕೆಟ್ ಕೊಡಿಸ್ತಾರೆ? ನಮ್ದೆಲ್ಲ ರೀ, ಈಗ ನಮ್ಮದು NDA ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, BJP JDS ಒಟ್ಟಿಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಪಾತ್ರ ಅದರಲ್ಲಿ ಭಾಳ ಹಿರಿದಾಗಿದೆ. ನಿಮ್ಮ ವಿಶ್ವಾಸ ಇದೆ ಅಂತ ಸರ್? ನಿಮ್ಗೆ ನನ್ನ ವಿಶ್ವಾಸ, ನನಗೆ ವಿಶ್ವಾಸ ಇದ್ದೇ ಇದೆ, ನನಗೆ ಸಿಗುತ್ತೆ ಅಂತೇಳಿ. ಆದರೆ ನಮ್ಮ ಇದೊಂದು ಈಗ ಎರಡು ಪಕ್ಷಗಳಲ್ಲೂ ಇದು ಚರ್ಚೆ ಆಗಬೇಕು, ತೀರ್ಮಾನ ಆಗಬೇಕು. ಮೊದಲನೇ ದಿವಸ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಬಂದವರೇ ಚರ್ಚೆ ಆಗ್ತದೆ. ಸರ್, ಈಗ ಟಿಕೆಟ್ ತಗೊಳ್ಳೋಕೆ ಯಾಕೆಷ್ಟು ಹೋರಾಟ ಮಾಡಬೇಕು ಅಂತ ಹೇಳಿ? ನಂದೇನು ಹೋರಾಟ ಇಲ್ಲ ರೀ, ಇದೆಲ್ಲ ಪ್ರಕ್ರಿಯೆಗಳು ಆಗಲೇಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮುಖಾಂತರನೇ ಭಾಳಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಚರ್ಚೆ ಆಗಲಿ, ನೋಡೋಣ ಮುಂದೆ. ಗೊತ್ತಿಲ್ಲ. ಈಗ JDSನ ಮುಖಂಡರುಗಳಿಗೆ JDSಯಿಂದ ಸ್ಪರ್ಧೆ ಮಾಡಲಿ ಅನ್ನೋ ಮನೋಭಾವ ಇರ್ತದೆ. BJP ಮುಖಂಡರುಗಳಿಗೆ ನಮ್ಮ ಪಕ್ಷದಲ್ಲಿ ನಾವು ಮೊದಲಿಂದ ಕೆಲಸ ಮಾಡ್ಕೊಂಬಂದಿದ್ರಿ, ನಮ್ಮ ಚಿಹ್ನೆಯಲ್ಲಿ ಮಾಡಿ ಅಂತ ಇವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲನೂ ನಮ್ಮ ಪಕ್ಷದ ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಯಾವುದೇ ನಿರ್ಧಾರಕ್ಕೆ ಬದ್ಧ ಆಗ್ತೀರಾ? ಯಾವುದೇ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ. ವೀಕ್ಷಕರೇ, ಈಗ CP ಯೋಗೇಶ್ವರ್ ಅವರು ಏನು ಕಮಲದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂದರೆ ನಾನು ಸ್ಪರ್ಧೆನೇ ಮಾಡೋದಿಲ್ಲ ಅಂತ ಯಾವ ಹಠಕ್ಕೆ ಬಿದ್ದಿದ್ರು, ಈಗ ಅವರು ಆ ಹಠವನ್ನು ಬಿಟ್ಟು ಹಿಂದೆ ಸರಿದಿರತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ಹೇಳಿರ್ತಕ್ಕಂಥ ಒಂದು ಮಾತು, ಈಗ JDS ಅವರಿಗೂ ಕೂಡ ಒತ್ತಡ ಇದೆ. ಇಲ್ಲಿ CP ಯೋಗೇಶ್ವರ್ ಅವರೇ ಈ ಒಂದು ಕ್ಷೇತ್ರಕ್ಕೆ ಸೂಕ್ತ ಅನ್ನೋದು ಹೈಕಮಾಂಡ್, BJP ಹೈಕಮಾಂಡ್ ಹಾಗೂ JDSನವರು ಎಲ್ಲವನ್ನು ಅರಿತು ಈಗ CP ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸೋದು ಫೈನಲೈಸ್ ಮಾಡಿದೆ. ಈ ಒಂದು ಕ್ಷೇತ್ರದ ನಾಡಿ ಮಿಡಿತ, ಅಲ್ಲಿನ ಒಂದು ಕ್ಷೇತ್ರದ ಜೊತೆ ಜನರ ಜೊತೆ ಅವಿನಾಭಾವ ಸಂಬಂಧ. ಈ ಚನ್ನಪಟ್ಟಣವನ್ನು ಯಾವಾಗಲೂ ಕೂಡ ಬಿಟ್ಟು ಕೊಡೋದಂಥ ಒಂದು ಏಕೈಕ ವ್ಯಕ್ತಿ ಅಂದರೆ CP ಯೋಗೇಶ್ವರ್ ಅವರು. ಯಾವಾಗಲೂ ಕೂಡ ಚನ್ನಪಟ್ಟಣನೇ ಅವರ ಒಂದು ಬಾಯಲ್ಲಿ ಬರೋದು, ಒಂದು ಚನ್ನಪಟ್ಟಣನೇ. ಯಾವ ಎಲೆಕ್ಷನ್ ಬಂದರೂ ಕೂಡ ಚನ್ನಪಟ್ಟಣ ಅಂದ ತಕ್ಷಣ ಎಲ್ಲರ ಬಾಯಲ್ಲಿ ನೆನಪಾಗೋದು CP ಯೋಗೇಶ್ವರ್. ಅದಕ್ಕಾಗಿ ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ರಿಪೋರ್ಟನ್ನು ತರಿಸ್ಕೊಂಡಿರ್ತಕ್ಕಂಥ BJP ಹೈಕಮಾಂಡ್ ಈ ಒಂದು ಕ್ಷೇತ್ರದಲ್ಲಿ CP ಯೋಗೇಶ್ವರ್ ಅವರೇ ಸೂಕ್ತ ಅನ್ನೋದು ಮನಗಂಡು ಕುಮಾರಸ್ವಾಮಿ ಅವರಿಗೆ ಈ ಒಂದು ವಿಷಯವನ್ನು ಹೇಳಿ, ಈಗ ಕುಮಾರಸ್ವಾಮಿ ಅವರು ಕೂಡ JDS ಚಿಹ್ನೆಯಲ್ಲಿಯೇ ಸ್ಪರ್ಧೆ ಮಾಡಲಿ, CP ಯೋಗೇಶ್ವರ್ ಅವರೇ ಸ್ಪರ್ಧೆ ಮಾಡಲಿ, JDSನಲ್ಲಿ ಚಿಹ್ನೆಯಲ್ಲಿಯೇ ಸ್ಪರ್ಧೆ ಮಾಡಲಿ ಅಂತ ಅವರು ಕೂಡ ಹಠಕ್ಕೆ ಬಿದ್ದಿದ್ರು. ಈಗ ನಿನ್ನೆ ಒಂದು ನಡೆದಿರ್ತಕ್ಕಂಥ JDS ಮೀಟಿಂಗ್ನಲ್ಲಿ CP ಯೋಗೇಶ್ವರ್ ಅವರು ತಾವು ಈ ಒಂದು JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಪ್ಪಿಕೊಂಡಿರತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ
JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ರೆಡಿಯಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರು ಫೈನಲೈಸ್ ಆಗಿದೆ ವೀಕ್ಷಕರೇ. ಇನ್ನೇನು ಅಂತಿಮವಾದ ಒಂದು ಘೋಷಣೆ, ಒಂದು ಪಕ್ಷದ ವತಿಯಿಂದ ಒಂದು ಘೋಷಣೆ ಮಾತ್ರ ಬಾಕಿ ಇದೆ. ಅಲ್ಲಿವರೆಗೂ ಈಗ ಇವರು CP ಯೋಗೇಶ್ವರ್ ಅವರು ಒಂದು ಯಾವ ಚಿಹ್ನೆಯಿಂದ ಸ್ಪರ್ಧಿಸಿದರೆ ಅವರಿಗೆ ಗೆಲುವು ಸುಲಭ ಅನ್ನೋದನ್ನು ತಾವು ನಿನ್ನೆ ಒಂದು ನಾನು ಸುದ್ದಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಜನ JDS ಅಂತ ಹಾಕಿದ್ರಿ. ಅದೇ ರೀತಿಯಾಗಿ ಈಗ ಬಂದಿರತಕ್ಕಂಥ ಲೇಟೆಸ್ಟ್ ಮಾಹಿತಿ ಪ್ರಕಾರ CP ಯೋಗೇಶ್ವರ್ ಅವರು JDS ಚಿಹ್ನೆಯಲ್ಲಿ ತೆನೆ ಹೊತ್ತ ಮಹಿಳೆ ಗುರುತಿನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋದನ್ನು ಈಗ ಈ ಒಂದು ಮಾಹಿತಿ ಪ್ರಕಾರ ತಾವು ತಿಳ್ಕೊಬೋದು. ಯಾವ ಹೈಕಮಾಂಡ್ನವರು ಮತ್ತು HD ಕುಮಾರಸ್ವಾಮಿ ಅವರು ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧ ಅನ್ನುವ ಒಂದು ಮಾತನ್ನು ನಿನ್ನೆ ಹೇಳಿದ್ದಾರೆ. ತಾವು ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ತಾವು ನೋಡಿದ್ರ. ಈಗ ನಿನ್ನೆ ಅಶ್ವಥ್ ನಾರಾಯಣ್ ಅವರು ಕೂಡ, ಮಾಜಿ ಮಂತ್ರಿಗಳು ಅಶ್ವಥ್ ನಾರಾಯಣ್ ಅವರು ಕೂಡ ಏನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹಾಗೆ CP ಯೋಗೇಶ್ವರ್ ಅವರು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಇದ್ದ ಹಾಗೆ ಅಂತ ಅವರು ಕೂಡ ಹೇಳಿದ್ದಾರೆ. ಈ ಒಂದು ಜೋಡಿ ಚನ್ನಪಟ್ಟಣದಲ್ಲಿ ಬಹಳ ಒಂದು ಜಯಬೇರಿಯನ್ನು ಬಾರಿಸುತ್ತೆ ಅಂತ ಅಲ್ಲಿನ ಜನರ ಅನಿಸಿಕೆ. ನಿಮ್ಮ ಅನಿಸಿಕೆ ಏನನ್ನೋದನ್ನು ಕಮೆಂಟ್ ಮಾಡಿ ವೀಕ್ಷಕರೇ. ಇವರು CP ಯೋಗೇಶ್ವರ್ ಅವರು ಏನು ಕಮಲದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಬೇಕಾ ಅಥವಾ ಏನು ತೆನೆ ಹೊತ್ತ ಮಹಿಳೆ JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಬೇಕಾ, ಯಾವ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದರೆ ಈ ಒಂದು ಮೈತ್ರಿ ಪಕ್ಷಗಳಿಗೆ ಅನುಕೂಲ ಆಗುತ್ತೆ, ಅಲ್ಲಿ ಒಂದು ಜಯವನ್ನು ಗಳಿಸ್ಬೋದು ಅನ್ನೋದನ್ನು ತಾವು ತಮ್ಮ ಅನಿಸಿಕೆಯನ್ನು ಈ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಮಾಡಿ, ಹಾಗೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ. ಈಗ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ DK ಬ್ರದರ್ಸ್ ಅವರು ಈಗ ಮುಂದಿನ ನಡೆ ಏನು, ಒಂದು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮುಂದಿನ ನಡೆ ಏನು, ಅವರು ಯಾವ ಒಂದು ಅಭ್ಯರ್ಥಿಯನ್ನು, ಯಾವ ಒಂದು ಟ್ವಿಸ್ಟನ್ನು ಕೊಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ವೀಕ್ಷಕರೇ, ಮುಂದಿನ ಒಂದು ಮಾಹಿತಿಗಳನ್ನು ತಗೊಂಡು ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.